ಜರ್ಮನ್ ಕಾರ್ಮಿಕರು ತಿಂಗಳಿಗೆ $10,000 ಗಳಿಸುತ್ತಾರೆ ಎಂಬುದಕ್ಕೆ ಕಾರಣವೇನು ಗೊತ್ತೇ? ಅವರ ನಿಖರತೆ ಮತ್ತು ಕೆಲಸದ ಅಚ್ಚುಕಟ್ಟಿನ ಮಟ್ಟ ನಿಜವಾಗಿಯೂ ನಂಬಲ ಸಾಧ್ಯ. ಅತಿ ಚಿಕ್ಕ ಪರಿಶೀಲನಾ ಬಾಗಿಲನ್ನು ಅವರು ವಾಸ್ತುಶಿಲ್ಪದ ಕಲಾಕೃತಿಯಂತೆ ನಿರ್ಮಿಸುತ್ತಾರೆ. ನೆಲ ಯಾವತ್ತೂ ಕುಸಿಯುವುದು ಅಥವಾ ಅಸಮವಾಗುವುದು ಎಂಬ ಸಾಧ್ಯತೆಯನ್ನು ಸಂಪೂರ್ಣವಾಗಿ ದೂರ ಮಾಡಲು ಮೊದಲು ಅವರು ಉಕ್ಕಿನ ಘನ ಜಾಲವನ್ನು ಅಳವಡಿಸಿ ಅದನ್ನು ಗಟ್ಟಿಯಾಗಿ ಕಲ್ಲಿನ ಮಿಶ್ರಣದಲ್ಲಿ ಒತ್ತಿಬಿಡುತ್ತಾರೆ. ಅದರ ಪರಿಣಾಮವಾಗಿ ಆ ಭಾಗವು ಮನೆಯ ಇಡೀ ಅಡಿಪಾಯಕ್ಕಿಂತಲೂ ಬಲಿಷ್ಠವಾಗುತ್ತದೆ. ಅದಾದ ನಂತರ ಅವರು ಮೇಲೆ ಮೃದು ಸಿಮೆಂಟ್ ಹಾಸಿ ಅತಿ ಸಿದ್ಧತೆ ಮತ್ತು ಸಮತಟ್ಟಾಗುವಿಕೆಯೊಂದಿಗೆ ನಯವಾಗಿ ಹರಡುತ್ತಾರೆ. ಅತಿ ಸಣ್ಣ ಏರುಪೇರು ಸಹ ಉಳಿಯದಂತೆ ನೋಡಿಕೊಳ್ಳುತ್ತಾರೆ. ಆದರೆ ಗುದ್ದಲ ಕಲ್ಲು ಹಾಸುವ ಅವರ ವಿಧಾನ ಇನ್ನೂ ಅದ್ಭುತ. ಪ್ರತಿಯೊಂದು ಗುದ್ದಲ ಕಲ್ಲನ್ನು ಅವರು ಚಿಕ್ಕ ಹೊಡೆತದ ಸಾಧನದಿಂದ ಹಲವಾರು ಬಾರಿ ತಟ್ಟುತ್ತಾ 3 ಮಾನದಂಡಗಳನ್ನು ಸಂಪೂರ್ಣವಾಗಿ ಪೂರೈಸುವವರೆಗೆ ಪರಿಶೀಲಿಸುತ್ತಾರೆ. ಸಮತಟ್ಟಾಗಿರಬೇಕು, ಒಂದು ಸಣ್ಣ ಅಂತರ ಇರಬಾರದು ಮತ್ತು ಒಳಭಾಗದಲ್ಲಿ ತೆರೆತನದ ಶಬ್ದ ಉಂಟಾಗಬಾರದು. ಈ 3 ಪರೀಕ್ಷೆಗಳಲ್ಲಿ ತೇರ್ಗಡೆಯಾದಾಗ ಮಾತ್ರ ಅದು ಅವರ ಪರಿಶೀಲನೆಯನ್ನು ಪಾಸ್ ಮಾಡುತ್ತದೆ. ಆದರೆ ನಿಜವಾದ ಅಚ್ಚರಿಯ ಕೌಶಲ್ಯ ಜರ್ಮನಿಯ ಸ್ಲೇಟು ಮೇಲ್ಚಾವಣಿಗಳಲ್ಲಿ ಕಾಣಿಸುತ್ತದೆ. ಪ್ರತಿಯೊಂದು ಸ್ಲೇಟು ಕಲ್ಲನ್ನು ಅವರು ವಜ್ರವನ್ನು ಆರಿಸುವಂತೆ ಚರ್ಚಿಸುತ್ತಾರೆ. ದಪ್ಪ ಕಲ್ಲಿನ ನೈಸರ್ಗಿಕ ರೇಖೆಗಳು ಮತ್ತು ಸ್ವರೂಪವನ್ನು ಪುನಃ ಪರಿಶೀಲಿಸುತ್ತಾರೆ. ಪ್ರತಿಯೊಂದು ತುಂಡನ್ನು ಅವರು ಚಿಪ್ಪು ಮಾಡಿ ಪರೀಕ್ಷಿಸಿ ಸರಿಪಡಿಸಿ ಮತ್ತೆ ಚಿಪ್ಪು ಮಾಡಿ ಹಿಂದಿನ ಕಲ್ಲಿನೊಂದಿಗೆ ಮೀನುಗಳ ಕವಚದಂತೆ ನಿರ್ವಿಘ್ನವಾಗಿ ಜೋಡಿಸಿಕೊಂಡು ಹೊಂದುವವರೆಗೆ ಮುಂದುವರಿಸುತ್ತಾರೆ. ಮೂಲೆ ಭಾಗಕ್ಕೆ ಬರುವಾಗ ಅವರ ಕೌಶಲ್ಯ ಇನ್ನಷ್ಟು ಅಚ್ಚರಿ ಹುಟ್ಟಿಸುತ್ತದೆ. ಒಂದೇ ಒಂದು ಮೂಲೆ ಕಲ್ಲನ್ನು ಅವರು 15 ಬಾರಿ ತಿದ್ದುಪು ಮಾಡಲು ಸಾಧ್ಯ. ಜೋಡಣೆ ಇದ್ದೇ ಇರಲಿಲ್ಲ ಅನ್ನಿಸುವಷ್ಟು ನಯವಾಗಿ ಒಂದೇ ತುಂಡಿನಂತೆ ಕಾಣುವವರೆಗೆ. ಇಲ್ಲಿ ಮುಖ್ಯ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿಸಬೇಕಾದರೆ ಇಂತಹ ಜರ್ಮನ್ ಕಾರ್ಮಿಕರಿಗೆ ನೀವು ಸಾವಿರಾರು ಲಕ್ಷ ಹಣ ಕೊಡುತ್ತೀರಾ?